ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಲೋ ಗೈಸ್, ನಾನೊಂದು ರೀಲ್ಸಲ್ಲಿ ನೋಡಿದೆ. ಡಿ.ಕೆ. ಶಿವಕುಮಾರ್ ಅವರು ಸೌಜನ್ಯ ಮನೆಗೆ ಹೋಗಿರ್ತಾರೆ. ಸೌಜನ್ಯ ಮನೆ ಹತ್ರ ಹೋಗಿರ್ತಾರೆ. ಅವ್ರ ತಾಯಿ ಹತ್ರ ಹೇಳ್ತಾರೆ ನ್ಯಾಯ ಸಿಗುತ್ತೆ ಅಂತ. ಅವ್ರಿಗೆ ಗೊತ್ತಿದೆ ವೀರೇಂದ್ರ ಜೈನ್ ಅವರು ಕೊಲೆ ಮಾಡಿಸಿದ್ದಾರೆ, ಅವರೇ ಮಾಡಿಸಿರೋದು ಅಂತ. ಆದರೂ ಕೂಡ ಯಾಕೆ ಅವರನ್ನು ಅರೆಸ್ಟ್ ಮಾಡ್ತಿಲ್ಲ ಅಂತ. ನನ್ನ ಹೆಂಗೆ ಪಾಲಿಸಿನೇ ಹೀಗೆ ಅಂತ. ಯಾರಾದರೂ ಕೊಲೆ ಮಾಡಲಿ, ದರೋಡೆ ಮಾಡಲಿ, ಅತ್ಯಾಚಾರ ಮಾಡಲಿ, ಏನಾದರೂ ಮಾಡಲಿ, ಅವರನ್ನು ಮೊದಲು ಯಾವುದೇ ಕಾರಣಕ್ಕೂ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಕ್ಕಾಗಲಿ, ಅಲ್ಲಿ ಕಸ್ಟಡಿ ತಗೊಳ್ಳೋದಾಗಲಿ ಆದಷ್ಟು ಬಿಡಲ್ಲ. ಅವ್ರಿಗೆ ಗೊತ್ತಿದೆ ಅಂದರೆ ಡೈರೆಕ್ಟ್ ಎನ್ಕೌಂಟ್ರ್ ಮಾಡೋದೇ ಬೆಸ್ಟ್ ಅನಿಸುತ್ತೆ. ಗಿರೀಶ್ ಮಠನ್ ಅವರೆಲ್ಲ ಅಷ್ಟೇ ಹೋರಾಟಕ್ಕೆ ಎದುರು ಆಗ್ತಿಲ್ಲ. ಯಾಕಂದರೆ ಅವ್ರ ಹತ್ರ ಜನದ ಬೆಂಬಲ ಅನ್ನೋದಕ್ಕಿಂತ ದುಡ್ಡಿನ ಬೆಂಬಲ ತುಂಬ ಇಲ್ಲ. ಈಗ ವೀರೇಂದ್ರ ಜೈನ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತೈತೆ. ಆದ್ರೂ ಅವರನ್ನು ಏನು ಮಾಡೋಕ್ಕಾಗ್ತಿಲ್ಲ. ಕಾರಣ ಅಷ್ಟೇ ದುಡ್ಡು. ಹೇಗಾಗಿದೆ ಅಂದರೆ ಈ ಧರ್ಮಸ್ಥಳ ಧರ್ಮ ಅಂತಲೇ ಇದೆ ಆ ಊರಲ್ಲಿ. ಆದರೆ ಯಾರಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ, ಧರ್ಮ ಸಿಕ್ಕಿಲ್ಲ. ದುಡ್ಡಿತ್ತು ಅಂದರೆ ಧರ್ಮ ಈ ಥರ ಆಗ್ತಿದೆ. ಎಷ್ಟೋ ಜನ ವೀರೇಂದ್ರ ಹೆಗಡೆ ಅವ್ರ ಫೋಟೋನ ಮನೆಗೆ ಪೂಜಿಸ್ತಾರೆ. ದೇವಸ್ಥಾನ ಧರ್ಮಾಧಿಕಾರಿ ಅಂತ ಅವರನ್ನು ದೇವ್ರ ಮನೆಯಲ್ಲಿ ಅವ್ರ ಫೋಟೋಗಳನ್ನು ಇಟ್ಟು ಪೂಜಿಸ್ತಾರೆ. ಆದರೆ ಅವ್ರು ಮಾಡೋ ಕೆಲಸ ಅತ್ಯಾಚಾರ, ಕೊಲೆ, ದರೋಡೆ ಈ ಥರ ಮಾಡ್ತಾರೆ. ಆಟುಕುಂಟು ಲೆಕ್ಕಕ್ಕಿಲ್ಲ, ಆಟುಕುಂಟು ಲೆಕ್ಕ